ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗಡೆ ಅಂತ. ಯಾರಿಗೆ ತಾನೇ ಶ್ರೀಮಂತರಾಗೋದಿಷ್ಟ ಇರಲ್ಲ? ನಮಗೆ ಅವಶ್ಯಕತೆಗಿಂತ ಜಾಸ್ತಿ ದುಡ್ಡು ನಮ್ಮ ಹತ್ರ ಯಾವತ್ತೂ ಇದ್ದರೆ ಯಾರಿಗಿಷ್ಟ ಆಗಲ್ಲ? ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಕೋಟಿ ಕೋಟಿ ದುಡ್ಡು ಹಾಗೆ ಇದ್ದರೆ, ಅಂದರೆ ನಾವು ಬೇಕಾದ ಹಾಗೆ ಖರ್ಚು ಮಾಡೋ ಹಾಗಿದ್ರೆ ಎಷ್ಟೊಂದು ಚೆನ್ನಾಗಿರುತ್ತಲ್ವ? ನಮ್ಮ ಲೈಫು ಬಿಂದಾಸಾಗಿ ನಾವು ಎಲ್ಲ ರೀತಿಯ ಲಕ್ಸುರೀಸನ್ನು ಅನುಭವಿಸ್ತಾ ಇದ್ರೆ ಎಷ್ಟೊಂದು ಮಜವಾಗಿರುತ್ತೆ. ಯಾವತ್ತೂ ನಮ್ಮ ಅವಶ್ಯಕತೆಗಿಂತ ಜಾಸ್ತಿ ದುಡ್ಡಿದ್ರೆ ವಾವ್, ಇಟ್ಸ್ ಸೊ ಅಮೇಝಿಂಗ್. ಮತ್ತು ನಾವು ಯಾವತ್ತೂ ನಮ್ಮ ಪ್ರೈಸ್ ಟ್ಯಾಗ್ ನೋಡದೆ ನಾವು ಪರ್ಚೇಸ್ ಮಾಡೋ ಹಾಗಿದ್ರೆ, ನಮ್ಮ ಶಾಪಿಂಗನ್ನು ಬಿಂದಾಸಾಗಿ ಮಾಡೋ ಹಾಗಿದ್ರೆ ಎಷ್ಟು ಮಜವಾಗಿರುತ್ತೆ. ವಾವ್, ನಿಮಗೆ ಈ ರೀತಿ ಯೋಚನೆಗಳು ಯಾವತ್ತಾದರೂ ಬಂದಿದೆಯಾ? ಬಂದೇ ಇರುತ್ತೆ ಖಂಡಿತವಾಗಿಯೂ. ನಾವು ನಮ್ಮ ಜೀವನದಲ್ಲಿ ನಮಗೆ ಕೈ ಕಚ್ಚೋದು ಇನ್ ದ ಸೆನ್ಸ್, ಅದನ್ನು ಏನೋ ಪರ್ಚೇಸ್ ಮಾಡಬೇಕು ಅಂತೀವಿ, ಅಲ್ಲಿ ಪ್ರೈಸ್ ಟ್ಯಾಗ್ ನೋಡ್ತೀವಿ, ನಮ್ಮ ಪರ್ಸ್ ನೆನಪಾಗುತ್ತೆ, ಪರ್ಸಲ್ಲಿರೋ ದುಡ್ಡು ನೆನಪಾಗುತ್ತೆ, ಅಕೌಂಟಲ್ಲಿರೋ ಬ್ಯಾಲೆನ್ಸ್ ನೆನಪಾಗುತ್ತೆ, ಅದನ್ನಲ್ಲೇ ಬಿಟ್ಟು ಬರ್ತೀವಿ. ಎಷ್ಟೊಂದು ಸರಿ ಹೀಗೆ ಆಗುತ್ತೆ. ನಮ್ಮ ಸಿಚುವೇಶನ್ಸು, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೆನಪಾದಾಗ ನಾವು ಏನೂ ಮಾಡೋಕ್ಕಾಗಲ್ಲ, ಹತಾಶರಾಗಿ ಕೂತ್ಕೊತೀವಿ. ಪ್ರತಿಯೊಂದು ನಾನು ಇದೇ ರೀತಿ ಸಿಚುವೇಶನನ್ನು ದಾಟು ಬಂದಿದ್ದು ಎಷ್ಟೊಂದು ಸರಿ ಹಾಗೆ ಆಗಿರುತ್ತೆ. ನಮ್ಮ ಮಕ್ಕಳು ಏನನ್ನೋ ಕೊಡಿಸಿ ಅಮ್ಮ, ಅದನ್ನು ಕೊಡಿಸಮ್ಮ, ಇದನ್ನು ಕೊಡಿಸ ಅಂತ ಹೇಳ್ತಾರೆ. ಬಟ್ ಅವ್ರ ಹತ್ರ ಆ ದುಡ್ಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ನಮಗೆ ಗೊತ್ತಿರುತ್ತೆ, ನಮ್ಮ ಸಿಚುವೇಶನ್ಸ್ ನಮಗೆ ಗೊತ್ತಿರುತ್ತೆ. ಅವ್ರಿಗೇನೋ ಸಬೂಬ್ ಹೇಳಿ ಇದು ಮಾಡ್ತೀವಿ. ಸಮ್ಟೈಮ್ಸ್ ಅವರು ಹಠ ಹಿಡಿತಾರೆ, ಆದರೂ ಅವರಿಗೆ ಸಬೂಬ್ ಹೇಳ್ತೀವಿ, ಬಿಕಾಸ್ ನಮ್ಮ ಹತ್ರ ಆಗ್ತಾ ಇರಲ್ಲ, ಅದನ್ನ ಕೊಡ್ಸೋಕ್ಕಾಗ್ತಾ ಇರಲ್ಲ. ಏನೋ ತಗೋಬೇಕು ಅಂತಿರುತ್ತೆ. ಇವಾಗ ಲೇಡೀಸನ್ನು ತಗೊಂಡ್ರೆ ಅವ್ರಿಗೇನೋ ಒಂದು ಪರ್ಚೇಸ್ ಮಾಡಬೇಕು ಅಂತಿರುತ್ತೆ, ಗಂಡ ದುಡ್ಡು ಕೊಟ್ಟಿರಲ್ಲ, ಅದು ಕೈ ಕಚ್ಚತ್ತೆ, ಅದು ಅಸಹಾಯಕರಾಗ್ತೀವಿ ನಾವು. ಅಯ್ಯೋ, ನನ್ನ ಜೀವನ ಹೀಗಾಗೋಯ್ತಲ್ಲ, ನಾವು ಶ್ರೀಮಂತರಾದರೆ ಎಷ್ಟೊಂದು ಚೆನ್ನಾಗಿತ್ತು, ನಮ್ಮ ಹತ್ರ ದುಡ್ಡಿದ್ರೆ ಎಷ್ಟೊಂದು ಚೆನ್ನಾಗಿತ್ತು, ನಾನು ಅಷ್ಟೊಂದು ದುಡ್ಡನ್ನು ನಾನು ಬಿಂದಾಸಾಗಿ ಖರ್ಚು ಮಾಡೋದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ನಾವು ಒಂದಿಷ್ಟು ಶ್ರೀಮಂತರಿಗೆ ಬೈತೀವಿ, ಒಂದಿಷ್ಟು ಪ್ರೈಸ್ ಜಾಸ್ತಿ ಆಗಿದ್ದಕ್ಕೆ ಬೈತೀವಿ, ಅದಕ್ಕೆ ಬೈತೀವಿ, ಇದಕ್ಕೆ ಬೈತೀವಿ, ನಮ್ಮ ಫ್ರಸ್ಟ್ರೇಷನನ್ನು ಹೊರಗಡೆ ಹಾಕ್ತೀವಿ. ನಿಮಗನ್ಸುತ್ತಾ ಇದೆಲ್ಲ ಮಾಡೋದ್ರಿಂದ ನಿಮ್ಮ ಸಿಚುವೇಶನ್ಸ್ ಚೇಂಜ್ ಆಗುತ್ತೆ ಅನಿಸುತ್ತಾ? ಅಥವಾ ನಾನು ಶ್ರೀಮಂತರಾಗ್ಬೋದು ಅಂತ ನಿಮ್ಗೆ ಯಾವತ್ತಾದರೂ ಅನಿಸಿದ್ಯಾ? ಇಲ್ಲ, ನಾನು ಈ ಸಿಚುವೇಶನನ್ನು ಬಿಟ್ಟು ಇವಾಗ ಒಂದು ಹೊತ್ತಿನ ಊಟಕ್ಕೂ ಗತಿ ಇರಲ್ಲ, ನಾನು ಕೋಟ್ಯಾಧೀಶ್ವರ ಆಗ್ಬೋದು ಅಂತ ನಿಮ್ಗೆ ಯಾವತ್ತಾದ್ರು ಅನಿಸಿದ್ಯಾ? ಅಥವಾ ನಾನು ಈ ಸಿಚುವೇಶನ್, ನಂದು ಏನು ಈ ಸಿಚುವೇಶನ್ಸ್ ಇದೆ ಅದನ್ನು ಬಿಟ್ಟು ನಾನು ಯಾವುದನ್ನೋ ಬೇರೆದನ್ನು ನಾನು ಶ್ರೀಮಂತರಾಗ್ಬೋದು, ಅಂಬಾನಿ ಥರ ನಾನೂ ಬಿಂದಾಸಾಗಿ ದುಡ್ಡು ಖರ್ಚು ಮಾಡ್ಬೋದು ಅಂತ ಅನಿಸುತ್ತಾ ನಿಮಗೆ? ಆ ರೀತಿ ಯಾವತ್ತಾದರೂ ಅನಿಸಿದ್ಯಾ? ನನ್ನನ್ನು ಕೇಳಿದರೆ ಎಸ್, ಖಂಡಿತವಾಗಿಯೂ ಎಸ್. ನೀವು ಕೇಳ್ಬೋದು, ಮೇಡಮ್ ನೀವು ಇವಾಗ ಕೋಟ್ಯಾಧೀಶ್ವರರಾಗಿದ್ರ? ಎಸ್ ಇನ್ ದ ಸೆನ್ಸ್, ನನ್ನ ಮೈಂಡಲ್ಲಿ ನನ್ನ 3D ವರ್ಡ್ ಏನು ನನ್ನ ಕಣ್ಮುಂದೆ ಕಾಣಿಸ್ತಾ ಇದೆ ಅಲ್ಲಾಗದೇ ಇರ್ಬೋದು, ಬಟ್ ಆಲ್ರೆಡಿ ಐ ಆಮ್ ಎಂಜಾಯಿಂಗ್. ಓಕೆ, ಸೊ ಬಟ್ ನನ್ನ ಅವಶ್ಯಕತೆಗಿಂತ ದುಡ್ಡು ಜಾಸ್ತಿ ಇರುತ್ತೆ ನನ್ನ ಹತ್ರ ಯಾವತ್ತೂ. ನಾನು ನಿಮ್ಗೆ ಗೊತ್ತಿದೆ ನಾನು ಕೋಚಿಂಗ್ ಮಾಡ್ತೀನಿ ಅಂತ. ಸೊ ಎಸ್, ಇದು ಎಲ್ಲದಕ್ಕೆ ಆನ್ಸರ್ ಅನ್ನೋದು ಎಸ್, ಖಂಡಿತವಾಗಿಯೂ ಸಾಧ್ಯ. ನೀವು ಹುಟ್ಟಿರೋದು, ನಾನು ಯಾವತ್ತೂ ಹೇಳ್ತೀನಿ, ಎಲ್ಲ ರೀತಿಯ ಲಕ್ಸುರೀಸನ್ನು ಎಂಜಾಯ್ ಮಾಡೋದಕ್ಕೆ, ಕಷ್ಟಪಡೋಕ್ಕಲ್ಲ. ಬಟ್ ನಮಗೆ ಗೊತ್ತಿಲ್ಲ, ನಾವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು, ನಾವು ಅದನ್ನು ಅನುಭವಿಸಬಹುದು ಅಂತ ನಮಗೆ ಗೊತ್ತಿಲ್ಲ. ನಮ್ಮಲ್ಲಿ ಎಷ್ಟೊಂದು ಮನಿ ಬಗ್ಗೆ ಬ್ಯಾಡ್ ಎಸಂಪ್ಷನ್ಸ್ ಇರುತ್ತೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ದುಡ್ಡು ಹಂಗೆ ಬರಲ್ಲ, ಹಿಂಗೆ ಬರಲ್ಲ, ಹಾಂಗೆ ಮಾಡಿದರೆ ದುಡ್ಡು ಬರಲ್ಲ, ದುಡ್ಡು ಬರೋದೊಂದು ಗೊತ್ತಾಗತ್ತೆ ಹೋಗ್ಬಿಡತ್ತೆ. ಈ ರೀತಿ ಎಷ್ಟೊಂದು ಎಸಂಪ್ಷನ್ಸ್ ಇರುತ್ತೆ. ನಮಗೆ ದುಡ್ಡಿನ ಸುತ್ತನೇ ಸುತ್ತಾ ಇರುತ್ತೆ. ಯಾಕೆ ಅಂದರೆ ನಮ್ಮ ಜೀವನದಲ್ಲಿ ಈ ಲೈಫಲ್ಲಿ ದುಡ್ಡಿಲ್ಲದೆ ಏನೂ ಆಗಲ್ಲ. ಈ ಇತ್ತೀಚೆಗಿನ ದಿನಗಳಲ್ಲಿ ನಾವು ನೀರಿಗೆ ಅದೆಲ್ಲ ಕೊಡೋದು ಬಿಡಿ, ನಾವು ಗಾಳಿ ಏನು ಆಕ್ಸಿಜನ್ ಇದೆ ಅದಕ್ಕೂ ದುಡ್ಡು ಕೊಡಬೇಕಾಗತ್ತೆ. ಆ ರೀತಿ ಇರುವಾಗ ನಾವು ದುಡ್ಡಿಲ್ಲದೆ ಬದುಕೋದು ಹೇಗೆ? ಓಕೆ, ಸೊ ಅದೆಲ್ಲದನ್ನು ನಾನು ತರ್ತಾ ಇದ್ದೀನಿ. ನಿಮಗಿದೆಲ್ಲ ಇಂಟ್ರೊಡಕ್ಷನ್ ಕೊಟ್ಟಾಗೆ ಗೊತ್ತಾಗಿರುತ್ತೆ. ಎಸ್,
ತರ್ತಾ ಇದ್ದೀನಿ ನಮ್ಮ ಮನಿ ಮ್ಯಾಜಿಕ್ ವರ್ಕ್ಶಾಪ್ ಅಂತ. ಯಾಕೆಂದರೆ ಇಟ್ಸ್ ಅ ಮ್ಯಾಜಿಕ್ ಓನ್ಲಿ, ಲಾಜಿಕ್ ಇಲ್ಲ, ಲಾಜಿಕ್ ಯೂಸ್ ಮಾಡೋ ಹಾಗಿಲ್ಲ. ಯಾಕೆಂದರೆ ಮ್ಯಾಜಿಕ್, ರಾತ್ರಿ ಬೆಳಗಾಗೋದ್ರೊಳಗೆ ಶ್ರೀಮಂತರಾಗ್ತೀವಿ ನಾವು. ಸೊ ಆ ರೀತಿ ಇರುವಾಗ ನಾವು ಮ್ಯಾಜಿಕ್, ಇಟ್ಸ್ ಅ ಮನಿ ಮ್ಯಾಜಿಕ್ ವರ್ಕ್ಶಾಪ್ 1 ದಿವಸ ಇರುತ್ತೆ. 1 ದಿವಸ ಇನ್ ದ ಸೆನ್ಸ್ 7 ಗಂಟೆಗೆ ಶುರುವಾಗುತ್ತೆ, ಸಂಜೆ 7ರಿಂದ 11, 12 ಆ ರೀತಿ ಒಂದು 5-6 ತಾಸು ಇರುತ್ತೆ ರಾತ್ರಿ. ಸೊ ಅಷ್ಟೊತ್ತಲ್ಲಿ ನಾನು ಹೀಲಿಂಗ್ ಮಾಡಿಸ್ತೀನಿ. ನಿಮ್ಮ ಹೀಲಿಂಗ್ ಅಂದರೆ ನಿಮಗೆ ಏನು ಇಷ್ಟು ದಿವಸದಲ್ಲಿ ನೀವು ಏನೇನು ತಲೆ ಒಳಗೆ ತುಂಬಿಕೊಂಡಿದ್ರ ಅದೆಲ್ಲನೂ ಹೋಗ್ಬಿಡುತ್ತೆ. ಹೀಲಿಂಗ್ ಮಾಡಿಸ್ತೀನಿ. ಹೀಲಿಂಗ್ ಆದಮೇಲೆ ಯಾವ ರೀತಿ ಅಫರ್ಮೇಷನ್ ಹೇಳಬೇಕು ಅದ್ರ ಬಗ್ಗೆ ಡಿಟೇಲ್ ಆಗಿರೋ ನಾಲೆಜನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ನಾನು ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡಿದೆ ಅದನ್ನು ಶೇರ್ ಮಾಡ್ತೀನಿ. ಮನಿ ಯಾವ ರೀತಿ ಬರುತ್ತೆ, ನಾವು ಯಾವ ರೀತಿ, ನಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರಬೇಕು, ನಮ್ಮ 3D 4D ಅದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಲವ್ ಲೆಟರ್ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, 10,000 ರೂಪಾಯಿ ವರ್ತ್ ಗಿಫ್ಟ್ ಸಿಗುತ್ತೆ ನಿಮಗೆ. ಇನ್ ದ ಸೆನ್ಸ್ ಆ ವರ್ತಿನ ಒಂದು ಗಿಫ್ಟ್ ಸಿಗುತ್ತೆ. ಮನಿ ಮೆಡಿಟೇಷನ್ ಇರುತ್ತೆ, ಅಥವಾ ವರ್ಕ್ಶಾಪ್ಸಲ್ಲಿ ಸ್ಪೆಷಲ್ ಆಗಿ ನಾವು ಶಾಪಿಂಗ್ ಮೆಡಿಟೇಷನ್ ಮಾಡ್ತೀವಿ. ದಟ್ ಈಸ್ ಆಸಮ್. ನೀವು ನನ್ನ ಸಕ್ಸಸ್ ಸ್ಟೋರಿ, ಸ್ಟೂಡೆಂಟ್ ಸಕ್ಸಸ್ ಸ್ಟೋರಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಅವರು ಯಾವ ರೀತಿ ನನ್ನ ಒಂದು ಮನಿ ಮೆಡಿಟೇಷನ್ ವರ್ಕ್ಶಾಪ್ಗೆ ಬಂದು ಯಾವ ರೀತಿ ದುಡ್ಡನ್ನು ಮ್ಯಾನಿಫೆಸ್ಟ್ ಮಾಡಿದರು ಅಂತ. ಅದರಿಂದನೇ ಗೊತ್ತಾಗುತ್ತೆ. ಸೊ ಇದೆಲ್ಲನೂ ಸಾಧ್ಯ ಆಗೋದು ಹೇಗಂದರೆ ನೀವು ನನ್ನ ವರ್ಕ್ಶಾಪ್ಗೆ ಜಾಯ್ನ್ ಆಗಬೇಕು. ಹಾಗಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಯಾಕೆಂದರೆ ದುಡ್ಡು ಅನ್ನೋದು ಎಲ್ರಿಗೂ ಇಂಪಾರ್ಟೆಂಟ್, ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್. ದುಡ್ಡಿಲ್ಲದೆ ಯಾವ ಕೆಲಸನೂ ಆಗಲ್ಲ. ದುಡ್ಡು ಬೇಕೇ ಬೇಕು. ಖಂಡಿತವಾಗಿಯೂ ಇಟ್ಸ್ ಅ ವರ್ತ್ ಟು ಜಾಯ್ನ್. ಯಾಕಂದರೆ ಬರೀ 555 ಅಷ್ಟೇ, 555 ರೂಪಾಯಿ. ಆ್ಯಕ್ಚುಲಿ ಅದರದ್ದು ಪ್ರೈಸ್ ಬಂದುಬಿಟ್ಟು 1111 ಇತ್ತು. ಅದನ್ನು ನಾನು ಕಡಿಮೆ ಮಾಡಿದ್ದೀನಿ ತುಂಬ ಜನರಿಗೆ ಜಾಯಿನ್ ಆಗೋಕ್ಕೆ ಆಗಬೇಕು ಅಂತ. ಸೊ ಎಸ್, ಇಷ್ಟೊಂದು ಕಡಿಮೆ ಅಮೌಂಟಲ್ಲಿ ಯಾರು ನಾಲೆಜನ್ನು ಶೇರ್ ಮಾಡಲ್ಲ. ಇಟ್ಸ್ ವರ್ತ್ ಟು ಜಾಯ್ನ್. ಖಂಡಿತವಾಗಿಯೂ ಬಂದು ಜಾಯ್ನ್ ಆಗಿ ನಿಮ್ಮ ಕನಸನ್ನು ನೀವು ನನಸು ಮಾಡಬಹುದು. ನೀವು ಕೋಟ್ಯಾಧೀಶ್ವರರಾಗಬಹುದು. ಈ ಭಾರತನ ಸೋನೆ ಕಿ ಚಿಡಿಯಾ ಮಾಡಬಹುದು. ಎಲ್ಲನೂ ಸಾಧ್ಯ. ಅದು ಯಾವ ರೀತಿ ಮಾಡಬೇಕು ಅಂತ ನಾನು ಖಂಡಿತವಾಗಿಯೂ ಶೇರ್ ಮಾಡ್ತೀನಿ. ಬನ್ನಿ, ಜಾಯ್ನ್ ಆಗಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಇಟ್ಸ್ ವರ್ತ್ ಟು ಜಾಯ್ನ್. ಎಸ್, ಇದು ಆನ್ಲೈನಲ್ಲಿರುತ್ತೆ, ಝೂಮ್ ಮೀಟಿಂಗಲ್ಲಿರುತ್ತೆ. ಮತ್ತು ಇದು 31ನೇ ತಾರೀಕು, ಮಾರ್ಚ್ 31ನೇ ತಾರೀಕು ಇರುತ್ತೆ. ನಿಮ್ಮದು ಏನೇ ಡೌಟ್ಸ್ ಇದ್ದರೂ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದಿಲ್ಲ ಅಂದರೆ ಕಮೆಂಟ್ಸಲ್ಲಿ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ? ಸೊ ಎಸ್, ಬಾಯ್ ಬಾಯ್. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಎವ್ರಿವನ್. ಬಾಯ್.